ಕರ್ನಾಟಕದಲ್ಲಿ ವಕ್ಫ್ ಕಾಯ್ದೆ ಜಾರಿ ಆಗೋದಿಲ್ವಾ? ಜಮೀರ್ ಅಹಮದ್ ಸಂವಿಧಾನಕ್ಕಿಂತ ದೊಡ್ಡೋರ? ದೇಶದಲ್ಲಿ ವಕ್ಫ್ ಕಾಯ್ದೆ ತಿದ್ದುಪಡಿಯಾಗಿ ಮಸೂದೆ ಮಂಡನೆಯೂ ಆಗಿದೆ. ಆದರೆ ಕರ್ನಾಟಕದಲ್ಲಿ ವಕ್ಫ್ ಕಾಯ್ದೆ ಜಾರಿ ಆಗೋದಕ್ಕೆ ಬಿಡೋದಿಲ್ಲ ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಜಾರಿ ಮಾಡಿದಂತಹ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ವಿರೋಧ ಇದೆ. ನಮ್ಮ ಸರ್ಕಾರ ಇದನ್ನ ರಾಜ್ಯದಲ್ಲಿ ಅನುಷ್ಠಾನಗೊಳಿಸೋದಿಲ್ಲ ಅಂತ ಜಮೀರ್ ಅಹಮದ್ ಖಾನ್ ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿ ಹೇಳಿದ್ದಾರೆ. ಸಂವಿಧಾನದ ಪ್ರಕಾರ ಕೇಂದ್ರ ಸರ್ಕಾರ ಜಾರಿ ಮಾಡಿದ ಮಸೂದೆಯನ್ನ ರಾಜ್ಯ ಸರ್ಕಾರ ತಿರಸ್ಕಾರ ಮಾಡೋದಕ್ಕೆ ಅವಕಾಶ ಇದೆಯಾ ಅನ್ನೋ ಪ್ರಶ್ನೆಯೂ ಹುಟ್ಟುಕೊಂಡಿದೆ. ಅದಕ್ಕಿಂತ ಮುಖ್ಯವಾಗಿ ರಾಜ್ಯ ಸರ್ಕಾರದ ಪರವಾಗಿ ಮುಖ್ಯಮಂತ್ರಿಯನ್ನೂ ಮೀರಿ ಈ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಜಮೀರ್ ಖಾನ್ಗೆ ಅಧಿಕಾರ ಇದೆಯಾ ಅನ್ನೋದು ಮತ್ತೊಂದು ಪ್ರಶ್ನೆ. ಅಥವಾ ಜಮೀರ್ಗೆ ಸಿದ್ದರಾಮಯ್ಯನವರ ಬಗ್ಗೆ ಇವರು ಇರೋದೇ ನಮಗೋಸ್ಕರ, ಮುಸ್ಲಿಮರಿಗಾಗಿಯೇ ಸಿದ್ದರಾಮಯ್ಯ ಇದ್ದಾರೆ ಅನ್ನೋ ಉಡಾಫೆ ಭಾವನೆ ಇದೆಯಾ ಅದು ಗೊತ್ತಿಲ್ಲ. ये वक्फ अमेंडमेंट जो है ये अभी बना सुनी, ये आज़ादी से पहला ब्रिटिश की हुकूमत से ही ये वक्फ एक्ट बना है. ये अभी नया नहीं बना है, ब्रिटिश के ज़माने में आज़ादी से पहले बना हुआ है. ये बिल्कुल लागू नहीं करना करके आपके माध्यम मुखांतर मैं सेंट्रल गवर्नमेंट से भी आज जाना गुजारिश करता हूं. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಹಾಗೂ ತಮಿಳುನಾಡಿನಲ್ಲಿ ಸ್ಟಾಲಿನ್ ಕೂಡ ತಮ್ಮ ರಾಜ್ಯಗಳಲ್ಲಿ ವಕ್ಫ್ ಮಸೂದೆ ಅನುಷ್ಠಾನ ಮಾಡೋದಕ್ಕೆ ವಿರೋಧ ಮಾಡಿದ್ದಾರೆ. ಸದ್ಯಕ್ಕೆ ವಿರೋಧ ಮಾಡಿದ್ದಾರೆಯೇ ಹೊರತು ಅದನ್ನ ಜಾರಿ ಮಾಡೋದೇ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇದೆಯೇ ಅನ್ನೋದು ಸಾಂವಿಧಾನಿಕವಾದಂತಹ ಪ್ರಶ್ನೆ. ಇದನ್ನೇ ಆಧಾರವಾಗಿಟ್ಕೊಂಡಂತಹ ಜಮೀರ್ ಖಾನ್ ತಾನೇ ರಾಜ್ಯದ ಮುಖ್ಯಮಂತ್ರಿ ಅನ್ನೋ ಹಾಗೆ ಈ ಹೇಳಿಕೆ ಕೊಟ್ಟಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಬಿಜೆಪಿ ಸಂಸದ ಪ್ರಹ್ಲಾದ್ ಜೋಶಿ ಕೌಂಟರ್ ಕೊಟ್ಟಿದ್ದಾರೆ. ವಕ್ಫ್ ತಿದ್ದುಪಡಿ ಕಾಯ್ದೆ ಕೇಂದ್ರದ ಕಾನೂನು, ಇದನ್ನ ಎಲ್ಲ ರಾಜ್ಯಗಳು ಜಾರಿಗೆ ತರಲೇಬೇಕು. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿಯೂ ಜಾರಿ ಆಗೇ ಆಗುತ್ತೆ. ರಾಜ್ಯ ಸರ್ಕಾರಕ್ಕೆ ಬೇರೆ ಯಾವ ಆಯ್ಕೆಯೂ ಇಲ್ಲ ಅಂತ ಜೋಶಿ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಸಂವಿಧಾನಬದ್ಧವಾಗಿಯೇ ಈ ಮಸೂದೆಯನ್ನ ಜಾರಿ ಮಾಡಿದ ಮೇಲೆ ರಾಜ್ಯ ಸರ್ಕಾರ ಅದನ್ನ ವಿರೋಧಿಸಿ ಜಾರಿ ಮಾಡದೇ ಇರೋದೇ ಆದ್ರೆ ಕೇಂದ್ರ ಸರ್ಕಾರದ ಅಗತ್ಯವಾದ್ರೂ ಏನು? ರಾಜ್ಯ ಸರ್ಕಾರಗಳು ಸಂವಿಧಾನಕ್ಕೆ ಬೆಲೆ ಕೊಡದೆ ಕೇಂದ್ರ ಸರ್ಕಾರವನ್ನ ಕಡೆಗಣಿಸಿ ತಮ್ಮದೇ ರೀತಿ ನೀತಿಗಳ ಮೂಲಕ ಅಧಿಕಾರವನ್ನ ನಡೆಸೋದೇ ಆದ್ರೆ ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಡೆಯುವಂತಹ ಕೇಂದ್ರ ಸರ್ಕಾರಕ್ಕೆ ಬೆಲೆ ಏನಿದೆ? ಕೇಂದ್ರ ಸರ್ಕಾರ ಇಡೀ ದೇಶವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಒಂದು ನಿಯಮ ಅಥವಾ ಕಾನೂನು ಜಾರಿ ಮಾಡಿದ ಮೇಲೆ ಅದನ್ನ ಜಾರಿ ಮಾಡೋದು ಅಥವಾ ಬಿಡೋದು ರಾಜ್ಯ ಸರ್ಕಾರಗಳ ಅಧಿಕಾರವಾದ್ರೆ ಕೇಂದ್ರ ಸರ್ಕಾರ, ಶಾಸನ ಎಲ್ಲವೂ ರಬ್ಬರ್ ಸ್ಟ್ಯಾಂಪ್ನಂತೆ ಆಗೋದಿಲ್ವಾ ಅನ್ನೋದು ಸದ್ಯಕ್ಕೆ ಜಮೀರ್ ಖಾನ್ಗೆ ಕೇಳಬೇಕಾದಂತಹ ಪ್ರಶ್ನೆ. ಇಷ್ಟಕ್ಕೂ ಜಮೀರ್ ಖಾನ್ ವಕ್ಫ್ ತಿದ್ದುಪಡಿ ಕಾಯ್ದೆ ಬಗ್ಗೆ ತಲೆಕೆಡಿಸಿಕೊಳ್ಳುವಷ್ಟು ರಾಜ್ಯದಲ್ಲಿ ವಕ್ಫ್ ಆಸ್ತಿ ನುಂಗಿದವರ ಬಗ್ಗೆ ತಲೆಕೆಡಿಸಿಕೊಂಡ್ರೆ ವಕ್ಫ್ಗೆ ಬಹುದೊಡ್ಡ ಉಪಕಾರವಾಗುತ್ತೆ ಅನ್ನೋದನ್ನ ಮೊದಲು ಅರ್ಥ ಮಾಡಿಕೊಳ್ಳಬೇಕಾಗಿದೆ.